ಎಲ್ಲರಿಗೂ SGR ಮೀಡಿಯಾ ಫಾರ್ ಯು ಚಾನಲ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಮರೆಯದೆ ಕ್ಲಿಕ್ ಮಾಡಿ. ನೀವು ಬೆಂಗಳೂರು ಸ್ಟಾರ್ಟ್ಅಪ್ ಲೋಕದಲ್ಲಿ ಯಶಸ್ವಿಯಾಗಲು ಬಯಸುತ್ತೀರಾ? ಕೇವಲ ಕೆಲಸ ಮಾಡುವುದೇ ಸಾಕಾಗುವುದಿಲ್ಲ. ಇಲ್ಲಿ ನಾನು ನಿಮಗೆ ಹೇಗೆ ಯಶಸ್ಸಿನ ಮನೋಭಾವ ಬೆಳೆಸುವುದು ತೋರಿಸುತ್ತೇನೆ. ನಮ್ಮ ಅನುಭವದಂತೆ ಕೇವಲ ಸ್ಕಿಲ್ಸ್ ಇರೋದೇ ಸಾಕಾಗುವುದಿಲ್ಲ. ಉದಾಹರಣೆಗೆ, ಇಬ್ಬರು ಯುವಕರು ಒಂದೇ ತರಬೇತಿಯನ್ನು ಪಡೆದರು. ಮೊದಲೊಬ್ಬನು ಮನೋಭಾವ ಬಲವಿಲ್ಲದ ಕಾರಣ ವಿಫಲರಾದರು. ಮತ್ತೆ ಇಬ್ಬರು ಮೈಂಡ್ಸೆಟ್ ಬಲವಾಗಿದ್ದು ಅದರೊಂದಿಗೆ ಸ್ಕಿಲ್ಸ್ ಬೆಳೆಸಿಕೊಂಡರು. ಇಂದು ಅವರು ಬೆಂಗಳೂರಿನ ಸ್ಟಾರ್ಟ್ಅಪ್ ಗಿಗ್ ಜಗತ್ತಿನಲ್ಲಿ ಯಶಸ್ವಿಯಾಗಿದೆ. ಈ ವಿಡಿಯೋದಲ್ಲಿ ನಾವು ಅದೇ ಮನೋಭಾವವನ್ನು ಬೆಳೆಸುವ ಮಾರ್ಗಗಳನ್ನು ನೋಡೋಣ. ಹೆಚ್ಚು ಜನರು ತಾಳ್ಮೆ ಇಲ್ಲದ ಸ್ಕಿಲ್ಸ್ ಮೇಲೆ ಇಟ್ಟಿದ್ದಾರೆ, ಆದರೆ ಮನೋಭಾವವೇ ನಿಮಗೆ ಸತತ ಯಶಸ್ಸು ತರಲಿದೆ. ಉದಾಹರಣೆಗೆ, ಕೆಲವು ಯುವಕರಿಗೆ ತಾಂತ್ರಿಕ ಸಾಮರ್ಥ್ಯ ಇರಬಹುದು, ಆದರೆ ಮನೋಭಾವ ಕಡಿಮೆಯಾದ್ದರಿಂದ ಅವರು ವಿಫಲರಾಗುತ್ತಾರೆ. ಇದನ್ನು ಬದಲಾಯಿಸಿ ನೀವು ಬೆಂಗಳೂರಿನ ಉತ್ಸಾಹಭರಿತ ಪರಿಸರದಲ್ಲಿ ಜಯಿಸಬಹುದು. ಸ್ಟಾರ್ಟ್ಅಪ್ ಜೀವನದಲ್ಲಿ ಅನುಕೂಲವಾಗಿರುವುದು ಅತ್ಯಂತ ಮುಖ್ಯ. ಹೊಸ ಕೆಲಸಗಳು ಬರುವಂತೆ ನೀವು ತಯಾರಾಗಿರಬೇಕು. ಉದಾಹರಣೆ, ಟೂಲ್ಸ್, ಟೆಕ್ನಿಕ್ಸ್ ಕಲಿಯುವುದನ್ನು ತಕ್ಷಣ ಅಳವಡಿಸಿಕೊಂಡವರು ಯಶಸ್ವರಾಗುತ್ತಾರೆ. ಸೆಲ್ಫ್ ಡಿಸಿಪ್ಲಿನ್ ಮತ್ತು ಟೈಮ್ ಮ್ಯಾನೇಜ್ಮೆಂಟ್, ಸಮಯ ನಿರ್ವಹಣೆ ಮತ್ತು ಆತ್ಮಶಿಸ್ತು ಯಶಸ್ಸಿಗೆ ಕೀಲಕ. ಪ್ರತಿದಿನ 1 ಗಂಟೆಯನ್ನು ಉತ್ಸಾಹಪೂರಿತ ಕೆಲಸಕ್ಕೆ ಮೀಸಲು ಮಾಡುವುದು ಸಮಯ ವ್ಯರ್ಥ ಮಾಡದಿರಲು ಸಹಾಯ ಮಾಡುತ್ತದೆ. ಬ್ರೇಕ್ ಟೈಮ್ ಬದಲು ಪ್ರೊಡಕ್ಟಿವ್ ಟಾಸ್ಕ್ ಮೇಲೆ ಸಮಯ ಹೂಡಿರಿ. ನೆಟ್ವರ್ಕಿಂಗ್ ಮತ್ತು ಕೊಲಾಬೋರೇಷನ್, ಸ್ಟಾರ್ಟ್ಅಪ್ ಅಥವಾ ಗಿಗ್ ಜೀವನದಲ್ಲಿ ಒಬ್ಬರೇ ಸಾಕಾರ್ಯ ಮಾಡಲಾಗುವುದಿಲ್ಲ. ಸಹೋದ್ಯೋಗಿಗಳು, ಮಂಟಪಗಳು ಮತ್ತು ಮೆಂಟರ್ಸ್ ಜೊತೆ ಉತ್ತಮ ಸಂಬಂಧ ಬೆಳೆಸಿಕೊಳ್ಳಿ. ಉತ್ತಮ ನೆಟ್ವರ್ಕ್ ನಿಮಗೆ ಹೊಸ ಅವಕಾಶಗಳನ್ನು ತರುತ್ತದೆ. ಒಬ್ಬ ಸ್ನೇಹಿತನಿಂದ ಹೋಲೋ ಮುಕ್ತ ಸಲಹೆ ನಿಮಗೆ ದೊಡ್ಡ ಗೆಲುವು ತಂದುಕೊಡಬಹುದು. ಕಂಟಿನ್ಯೂಯಸ್ ಲರ್ನಿಂಗ್ ಮತ್ತು ಕ್ಯೂರಿಯಾಸಿಟಿ, ನಿರಂತರ ಕಲಿಕೆ ನಿಮ್ಮ ಜ್ಞಾನವನ್ನು ವೃದ್ಧಿಸುತ್ತದೆ. ಪ್ರತಿದಿನ 30 ನಿಮಿಷ ಹೊಸ ವಿಷಯ ಓದಿ, ವೆಬಿನಾರ್ಸ್ ನೋಡಿ ಅಥವಾ ನೈಪುಣ್ಯವನ್ನು ಅಭ್ಯಾಸ ಮಾಡಿ. ಕಾಲವನ್ನು ವ್ಯರ್ಥ ಮಾಡದಂತೆ ಹೊಸ ವಿಷಯಗಳನ್ನು ಕಲಿಯಿರಿ, ಅದು ನಿಮ್ಮ ಗೋಲು ತಲುಪಲು ನೆರವಾಗುತ್ತದೆ. ಕೋರಮಂಗಲ, HSR ಲೇಔಟ್ ಅಥವಾ MG ರೋಡ್ನಿಂದ ಆರಂಭಿಸಿದ ಕೆಲ ಯುವಕರು ಈಗ ತಮ್ಮ ಗಿಗ್ ಸ್ಟಾರ್ಟ್ಅಪ್ಗಳಲ್ಲಿ ಯಶಸ್ವರಾಗಿದ್ದಾರೆ. ಅವರ ಯಶಸ್ಸಿನ ಗುಟ್ಟು ಸಕಾರಾತ್ಮಕ ಮನೋಭಾವ, ಶಿಸ್ತು, ನಿರಂತರ ಕಲಿಕೆ. ನಿಮ್ಮ ಪ್ರಯತ್ನಕ್ಕೂ ಇದೇ ಮುಖ್ಯ ಮಾರ್ಗ. ಪ್ರಾಕ್ಟಿಕಲ್ ಟಿಪ್ಸ್ ಮತ್ತು ಡೈಲಿ ಹ್ಯಾಬಿಟ್ಸ್. ನಿಮ್ಮ ದಿನಚರಿಯಲ್ಲಿ ಈ 4 ಸರಳ ಹಬ್ಬಗಳನ್ನು ಸೇರಿಸಿ. 1. ಪ್ರತಿದಿನ ಬೆಳಗ್ಗೆ 15 ನಿಮಿಷ ಗುರಿ ನಿರ್ಧಾರ. 2. ಮೊಬೈಲ್, ಸೋಷಿಯಲ್ ಮೀಡಿಯಾ ಕಡಿಮೆ ಮಾಡಿ. 3. ಪ್ರತಿ ತಿಂಗಳು 1 ನೆಟ್ವರ್ಕಿಂಗ್ ಇವೆಂಟ್ಗೆ ಹೋಗಿ. 4. ಪ್ರತಿದಿನ 30 ನಿಮಿಷ ಕಲಿಕೆ, ಪುಸ್ತಕ ಓದಿ ಅಥವಾ ವಿಡಿಯೋ ನೋಡಿ. ಈ ಹ್ಯಾಬಿಟ್ಗಳು ನಿಮ್ಮ ಮನೋಭಾವವನ್ನು ಬಲಪಡಿಸಿ ಬೆಂಗಳೂರಿನ ಉತ್ಸಾಹಭರಿತ ಪರಿಸರದಲ್ಲಿ ನೀವು ಜಯಿಸಬಹುದು. ನೀವು ಯಾವ ಮನೋಭಾವವನ್ನು ಇಂದು ಪ್ರಾರಂಭಿಸುತ್ತೀರಿ? ಕೆಳಗೆ ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ.